Thus, we understood two of the headings of the chapter, acids ಮತ್ತು bases. ಇನ್ನು ನಾವು ಬರೋಣ another substance we are going to learn, chemical substance ಅಂದ್ರೆ compounds are classified into three types. Compounds ಅನ್ನ ನಾವು ಡಿಟೇಲ್ ಆಗಿ ನೋಡ್ಲಿಕ್ಕೆ ನಾವು ಈ ಚಾಪ್ಟರ್ ಒಳಗೆ ಕ್ಲಿಯರ್ ಆಯ್ತು. ಸೊ ಇದ್ರೊಳಗೆ ಮೂರನೇದು ಯಾವ್ದಪ್ಪ ಸಬ್ಸ್ಟೆನ್ಸ್ ಅಂತ ಕೇಳಿದ್ರೆ ಸಾಲ್ಟ್. ಓಕೆ, ಸಾಲ್ಟ್. ಸೊ ಸಾಲ್ಟ್ ಬಗ್ಗೆ ನಾವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಹೆಂಗ್ ಡಿಫೈನ್ ಮಾಡಬಹುದು? ಸಾಲ್ಟ್ ಇಸ್ ಅ ಸಬ್ಸ್ಟೆನ್ಸ್ ಫಾರ್ಮ್ಡ್ ಬೈ in neutralization reaction between an acid and a base. Salt is a substance. The substance formed by, you can define the substance formed by ಯಾವುದು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಿಟ್ವೀನ್, ಓಕೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ between an acid and a base. Neutralization reaction between an acid and a base. Salt is a substance formed by neutralization reaction between an acid and a base. So higagi reaction ಏನಪ್ಪಾ ಅಂದ್ರೆ acid plus base gives rise to salt plus water. This is a neutralization reaction. For example, if I take a HCl plus NaOH, what is the product formed? Sodium chloride plus water. ನಾನು ಡೈರೆಕ್ಟ್ ಬರೀತೀನಿ ನೋಡ್ರಿ, ಅರ್ಥ ಆಗ್ತದೆ ನಿಮ್ಗೆ. ಅದಕ್ಕೆ ನೀವು ಬೇಸಿಕ್ ಸ್ಟ್ರಾಂಗ್ ಇಟ್ಕೊಂಡ್ರೆ ಮುಂದಿನ ಸೆಕೆಂಡ್ ಚಾಪ್ಟರ್ ನೋಡ್ರಿ ಫಾಸ್ಟ್ ಆಗ್ತದೆ ನಿಮ್ಗೆ ತಲೆಯಲ್ಲಿ. ನೀವು ಅಬ್ಸರ್ವ್ ಮಾಡ್ಕೋರಿ. ಇದನ್ನ ಬರ್ದ್ರೆ ಅವಾಗ ಗೊತ್ತಾಗ್ತಿದ್ದಿಲ್ಲ ರಿಯಾಕ್ಷನ್, ಈಗ ಗೊತ್ತಾಗ್ತದ, ಬ್ಯಾಲೆನ್ಸಿಂಗ್ ಗೊತ್ತಾಗ್ತದೆ. ಅವಾಗೆಲ್ಲ ನಾ ಮಾತಾಡೋದಿಲ್ಲ, ಒಮ್ಮೆ ಕಲ್ಸಿದ್ದನ್ನ ನಾ ಮುಂದೆ ಮಾತಾಡೋದಿಲ್ಲ. ನೀವು ಫಾಲೋ ಅಪ್ ಮಾಡ್ಕೊಳ್ಳಿ. HCl NaOH. ಓಕೆ, ಈಗ ನಾ ಇನ್ನೊಂದು ಅಸಿಡ್ ತಗೋತೀನಿ, H2SO4 ಪ್ಲಸ್ ನಾ ಇಲ್ಲಿ ತಗೋತೀನಿ KOH. ಹೇಳ್ರಿ, ವಾಟ್ ಈಸ್ KOH ಅಂದ್ರೆ ಏನು? ಶಬಾಷ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನಾ ಡೈರೆಕ್ಟ್ ಫಾರ್ಮುಲಾ ಬರ್ಲಿಕ್ಕೆ ಥಿಂಕಿಂಗ್ ದಟ್ ಯು ಲರ್ನ್ ಆಲ್ರೆಡಿ ಹೌ ಟು ಬ್ಯಾಲೆನ್ಸ್ ಇಕ್ವೇಶನ್. ಈಗ ನಾವು ಬ್ಯಾಲೆನ್ಸ್ ಮಾಡೋಣ. ಗೊತ್ತಾಯ್ತಲ್ಲ ನಾ ಹೇಳೋದು. ಒಂದನೇ ಚಾಪ್ಟರ್ ಸ್ಲೋ ಆಗ್ತದೆ, ಎರಡನೇ ಚಾಪ್ಟರ್ ಅದಕ್ಕೆ ನಾನು ಕ್ವಿಕ್ ಹಿಡ್ಕೋತೀರಿ, ಮೂರನೇ ಚಾಪ್ಟರ್ ಇನ್ನೂ ಕ್ವಿಕ್ ಹಿಡ್ಕೋತೀರಿ, ನಾಲ್ಕನೇ ಚಾಪ್ಟರ್ ಅನ್ಕೊಂಡು ಮೊದಲ ನೀವು ಓದ್ಕೊಂಡ್ ಬರ್ತೀರಿ. ಹಿಂಗಿರ್ತದ ನಮ್ದು. ಬಟ್ ನೀವು ಒಂದನೇ ಚಾಪ್ಟರ್ ಏನ್ ಸೀರಿಯಸ್ಲಿ ನೀವು ತಗೋತಿರ್ಲ, ಆಮೇಲೆ ಸೆಟ್ ಆಗ್ಬಿಡ್ತೀರಿ ಕ್ಲಾಸ್. ಆಮೇಲಿಂದ ಪಟ ಚಾಪ್ಟರ್ ಕವರ್ ಮಾಡಿ ಸೊ ಸೆಟ್ ಆಗ್ಬಿಡ್ತೀವಿ ನಾವು. ಬಟ್ ನೀವು ಇದಕ್ಕೆ ನನ್ನ ಮೆಥಡಿಗೆ ಸೆಟ್ ಆಗುತ್ತೆ ಅಷ್ಟೇ. ನೋಡಿ, ಇಲ್ಲಿ ಎರಡು ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಒಂದೇನಂತ ಬೇಕಾದ್ರೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ತೋರಿ, ಯಾಕಂದ್ರೆ ನನಗೆ ಇಲ್ಲಿ ಒಂದ್ ಎರಡು ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಬೇಕಾಗಿವೆ. ನೋಡ್ರಿ, ಇದೇನಾಗ್ತದೆ, ಎರಡು ರೀತಿ ಪ್ರಾಡಕ್ಟ್ ಮಾಡ್ತಾವ. ಒನ್ ಈಸ್ ಕಾಲ್ಡ್ ಆಸ್ NaHSO4, ಒಂದು ಟೈಪ್ ಸಾಲ್ಟ್ ಮಾಡ್ತಾರೆ. Na ಅಂದ್ರೆ ಎರಡು ಹೈಡ್ರೋಜನ್ ಆಟಮ್ ರಿಪ್ಲೇಸಬಲ್. ಇದ್ರಾಗ ಇದು ಒಂದು ಹೈಡ್ರೋಜನ್ ಆಟಮ್ ಅಷ್ಟೇ ರಿಪ್ಲೇಸ್ ಮಾಡ್ತು ಅಂದ್ರೆ ಅವಾಗ ನಿಮ್ಗೆ ಈ ಸಲ್ಫೇಟ್ ಬರ್ತದೆ. ನೋಡ್ರಿ, ಯಾರು ಹೇಳ್ತೀರಿ ಹೆಸರು? ಓದ್ರಿ. ನೋಡ್ರಿ, ರಾಡಿಕಲ್ ಲಿಸ್ಟ್ +1 -1. ನಾ ಬರ್ದದ್ ಫಾರ್ಮುಲಾ ಹೆಸರು ಹೇಳ್ಬೇಕು. ನೀವು ಏನ್ ಬರ್ದ್ರಿ? ಸೋಡಿಯಂ ಬೈಸಲ್ಫೇಟ್ HSO4. ಯಾಕಿದು? ಸೊ ಇದ್ರಾಗ ಒಂದೇ ಹೈಡ್ರೋಜನ್ ಆಟಮ್ ರಿಪ್ಲೇಸ್ ಆಯ್ತು ಅಂದ್ರೆ, ಒಂದೇ ಹೈಡ್ರೋಜನ್ ಆಟಮ್ ರಿಪ್ಲೇಸ್ ಆದ್ರೆ ವಿಲ್ ಗೆಟ್ ಸೋಡಿಯಂ HSO4 ಪ್ಲಸ್ H2O ಫಾರ್ಮ್. ಓಕೆ, ಓಪನ್. ನೋಡ್ರಿ, ಈಗ ಇನ್ನೊಂದು ಆಸಿಡ್, ಇನ್ನೊಂದು ಸಾಲ್ಟ್ ಮಾಡ್ತದೆ. ಎರಡು ಟೈಪ್ ಸಾಲ್ಟ್ ಮಾಡ್ತದೆ, ಸಲ್ಫ್ಯೂರಿಕ್ ಆಸಿಡ್. ಬಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಫಾರ್ಮ್ಸ್ ಓನ್ಲಿ ಒನ್ ಟೈಪ್ ಆಫ್ ದ ಸಾಲ್ಟ್ಸ್. ಬಟ್ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮ್ಸ್ ಟೂ ಟೈಪ್ಸ್ ಆಫ್ ದ ಸಾಲ್ಟ್ಸ್. ವೈ? ಡೆಫಿನಿಷನ್ ಓದ್ಕೊಳ್ಳಿ. which contains at least one replaceable hydrogen atom. ಅಂದ್ರೆ ಎರಡು ಹೈಡ್ರೋಜನ್ ಆಟಮ್ ಅಲ್ಲಿ ಏನ್ ಮಾಡ್ತು ನಮ್ದು ಸೋಡಿಯಂ ಅಂದ್ರ ಒಂದ ಹೈಡ್ರೋಜನ್ ಆಟಮ್ ರಿಪ್ಲೇಸ್ ಮಾಡ್ತು. ರಿಪ್ಲೇಸ್ ಮಾಡಿದಾಗ ನಿಮ್ಗೆ ಸಿಗೋ ಆಸಿಡ್ ಸಾಲ್ಟ್ ಯಾವುದು? ಸೋಡಿಯಂ ಬೈಸಲ್ಫೇಟ್. ನೋಡ್ರಿ, ಪ್ಲಸ್ NaOH ತಗೋತೀನಿ. ಈಗ ಇನ್ನೊಂದು ಸಾಲ್ಟ್ ಯಾವ್ದು ಮಾಡ್ತದಂದ್ರ Na2SO4. ನೋಡ್ರಿ, ಈ ಸರ್ ನಾ Na2 ಬರ್ತೀನಿ. ಯಾಕೆ ಬರ್ತೀನಿ? ಚೆಕ್. Na+1 ಮೆಕ್ಯಾನಿಕಲಿ ಬರಿಬೇಡ್ರ, ಸಲ್ಫೇಟ್ -2. ನನಗ್ ನೋಡ್ರಿ, ನಿಮ್ದು ಕೆಮಿಸ್ಟ್ರಿ ಸ್ಟ್ರಾಂಗ್ ಆಗ್ಬೇಕು ಅಂತ ಕಲಿಸ್ತೈತಿ. ಸಬ್ಜೆಕ್ಟ್ ಸ್ಟ್ರಾಂಗ್ ಮಾಡ್ಕೊರಿ. ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಕಲಿಬೇಕಾದ್ರೆ ಸಬ್ಜೆಕ್ಟ್ ಸ್ಟ್ರಾಂಗ್ ಮಾಡ್ಕೋಬೇಡ್ರಿ. ಆಮೇಲೆ ಅದನ್ನ ಏನಾರ ಮಾಡ್ಲಿಕ್ಕೆ ಬರ್ತದೆ. ಮೊದಲು ಅನ್ನ ಮಾಡ್ಲಿಕ್ಕೆ ಕಲೀರಿ. ಅನ್ನ ಮಾಡಿದ್ಮೇಲೆ ಚಿತ್ರಾನ್ನ ಮಾಡ್ಲಿಕ್ಕೆ ಬರ್ತದ, ಆಮೇಲೆ ಪಲಾವ್ ಮಾಡ್ಲಿಕ್ಕೆ ಬರ್ತದೆ, ಏನಾರ ಮಾಡ್ಲಿಕ್ಕೆ ಬರ್ತದೆ. ಮೊದಲು ಅನ್ನ ಮಾಡ್ಲಿಕ್ಕೆ ಬರ್ಬೇಕಲ್ಲ, ಬೇಸಿಕ್. ನೋಡ್ರಿ, Na2SO4. ನೋಡ್ರಿ,
ಕ್ರಾಸ್ ದ ವೇಲೆನ್ಸಿ Na2SO4 ಪ್ಲಸ್ S2 ಬ್ಯಾಲೆನ್ಸ್ ಈಕ್ವೇಶನ್. ಫಾರ್ಮುಲಾ ಬರೋಬ್ಬರಿ ಬರ್ದೇನೆ ನೋಡಿ. ಸಲ್ಫೇಟ್ -2 ಕ್ರಾಸ್ ದ ವೇಲೆನ್ಸಿ Na2SO4 ಕೆಮಿಸ್ಟ್ರಿ ಸ್ಟಾರ್ಟ್ ಆಯ್ತು. ಗೊತ್ತಾಯ್ತಾ? ಸೊ ಇಲ್ಲಿ ಏನಾಯ್ತು, ಏನ್ ಡಿಫರೆನ್ಸ್ ಎರಡು ರಿಯಾಕ್ಷನ್ ಒಳಗ? ಎರಡು ಕಡೆ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆಗಲಿಲ್ಲ. ಇಲ್ಲಿ 2 ಹೈಡ್ರೋಜನ್ ಅಟಮ್ ರಿಪ್ಲೇಸ್ ಮಾಡೋದು, ಇಲ್ಲಿ 1 ಹೈಡ್ರೋಜನ್ ಅಟಮ್ ರಿಪ್ಲೇಸ್. ಅದಕ್ಕೆ ಇದ್ರೊಳಗೆ 2 ಹೈಡ್ರೋಜನ್ ಅಟಮ್ ಅವ, ಇದ್ರಾಗ 1 ಅದ. ಸೊ ಇದು ಒಂದೇ ಟೈಪ್ ಸಾಲ್ಟ್ ಮಾಡ್ತದೆ, ಇದು 2 ಟೈಪ್ ಸಾಲ್ಟ್ ಮಾಡ್ತದೆ. ಯಾವುದು? sodium hydroxide forms 2 types of the salts. One type is called as sodium bisulfate, another type is called as sodium sulfate. Clear to you? ಅರ್ಥ ಆಗ್ಲಿಕ್ಕೆ ನಾ ಹೇಳುದು. ನಾ ಈಗ ಒಂದು ಅಸಿಡ್ ಬರಿತೀನಿ ನೋಡ, ಯಾರು ಹೆಸರು ಹೇಳ್ತೇನೆ ಅಂತ ನೋಡ್ರಿ. ಇದು ಒಂದು ಅಸಿಡ್ ಅದ, ನೋ ನೋ ನೋ, ಇದ್ರ ಹೆಸರು ಬರ್ಕೊಡ್ರಿ, ಹೆಸರು ಬರ್ಕೊಡ್ರಿ. ಕಾರ್ಬೋನಿಕ್ ಆಸಿಡ್ ಅಂತೀವಿ. ಹೆಂಗ ಸಲ್ಫ್ಯೂರಿಕ್ ಆಸಿಡ್ ಅಂತಿರಲ್ಲ, ಹಂಗ ಇದಕ್ಕೆ ಕರೀತಾರ ಕಾರ್ಬೋನಿಕ್ ಆಸಿಡ್ ಅಂತ. ಲಿಸ್ಟ್ ಸೇರ್ಸ್ಕೋರಿ. ಕಾರ್ಬೋನಿಕ್ ಆಸಿಡ್ ನಿಮ್ ಬುಕ್ ನಾಗಿಲ್ಲ, ಹೆಚ್ಚಿಗೆ ಕಲ್ಸಿರ್ತೀನಿ ನಾನು ಕೆಮಿಸ್ಟ್ರಿ. ಹುಡುಕಾಡ ಸಿಗುದಿಲ್ಲ, ಹುಡುಕಾಡಕ್ ಹೋಗ್ಬೇಡ್ರಿ. ನಿಮಗ ಎಷ್ಟು ಬೇಕಷ್ಟು ಕಲ್ಕೋರಿ. ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ಲಿಕ್ಕೆ ಮತ್ತು ನಿಮಗೆ ಸ್ವಲ್ಪ ನಾಲೆಜ್ ಹೆಚ್ಚಿಗೆ ಆಗ್ಲಿಕ್ಕೆ ಇಲ್ಲಿ ನಾನು ಎಕ್ಸಾಂಪಲ್ಸ್ ಕೊಡ್ತಿರ್ತೀನಿ ನೋಡ್ರಿ. ಈಗ ಸೊ ಇದಕ್ಕೆ ಕರೀತಾರ ಕಾರ್ಬೋನಿಕ್ ಆಸಿಡ್. ಇದನ್ನ ಯಾಕೆ ತಗೊಂಡಿನಿ ಅಂತಂದ್ರ, ನೀವೇನ್ ಬೇಕಿಂಗ್ ಸೋಡಾ ಬೇಕಲ್ಲ, ಬೇಕಿಂಗ್ ಸೋಡಾ ಬೇಕು ಹೋದಿಲ್ಲ? ಬೇಕಿಂಗ್ ಸೋಡಾ ಹೆಂಗ್ ಬರ್ತದ ಅಂತ ಹೇಳ್ತೇನೆ. ಈಗ ಇದ್ರೊಳಗೆ ಎಷ್ಟು ರಿಪ್ಲೇಸಬಲ್ ಹೈಡ್ರೋಜನ್ ಅಟಮ್ ಅದಾವ್ರಿ? ಹೌ ಮೆನಿ ರಿಪ್ಲೇಸಬಲ್ ಹೈಡ್ರೋಜನ್ ಅಟಮ್ ಹಿಯರ್? 2. Shabash. 2 replaceable hydrogen atom. There how many salts it can form? 2. By replacing 1 hydrogen atom, sodium hydroxide can form this. ಹೇಳಿ ನೋಡು, ಇದ್ರ ಹೆಸರು ಹೇಳ್ರಿ. Na+1 HCO3 -1. Net charge is 0. Sodium bicarbonate. ಸೊ ಇದಕ್ಕೆ ಕರಿತೀವಿ ನಾವು ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾದಾಗ ಇದು ಅದ ತಿನ್ಲಿಕ್ಕೆ ಬಳಸೋದು ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಕಾರ್ಬೋನಿಕ್ ಆಸಿಡ್ ರಿಯಾಕ್ಟ್ ಬ್ಯಾಲೆನ್ಸ್ ಮಾಡ್ರಿ ನೋಡೋಣ. NaHCO3 ನೋಡ್ರಿ ಪ್ಲಸ್ ಎಷ್ಟು? ಚೆಕ್ ವೆದರ್ ದಿ ಇಕ್ವೇಷನ್ ಬ್ಯಾಲೆನ್ಸ್. ಹೈಡ್ರೋಜನ್ ಅಟಮ್ಸ್ ಆರ್ ಹೌ ಮೆನಿ? 3. ಆಕ್ಸಿಜನ್ ಅಟಮ್ಸ್ ಆರ್ 4. ನೋಡ್ರಿ ಸೋಡಿಯಂ ಅಟಮ್ is 1, ಕಾರ್ಬನ್ ಅಟಮ್ is 1 and the equation is balanced. ನಾ ಫಸ್ಟ್ ಚಾಪ್ಟರ್ ಬರ್ದಷ್ಟು ಸ್ಲೋ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ನಿಮ್ಮ ಹೋಮ್ವರ್ಕ್ ಹೆವಿ ಇಟ್ಕೊಡ್ರಿ. ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಬಿ ಸ್ಲೋ ಇನ್ ದ ಸೆಕೆಂಡ್ ಚಾಪ್ಟರ್. ಯಾಕೆ? ಫಸ್ಟ್ ಚಾಪ್ಟರ್ ನಾನು ಟೈಮ್ ಕೊಟ್ಟಿ ನಿಮ್ಗೆ. ಸೊ ನೀವು ಪಿಕಪ್ ಮಾಡ್ಕೊರಿ. ಇದೇ ಪ್ರಾಬ್ಲಮ್ ಆಗೋದು. ಅವ್ರನ್ನೇ ಸೆಕೆಂಡ್ ಚಾಪ್ಟರ್ಗೆ ಅಷ್ಟೇ ಟೈಮ್ ಕೊಡ್ಲಿಕ್ಕೆ ಬರೋದಿಲ್ಲ. ನೀವು ಹಿಂದ್ ಬಿದ್ರಿ ಅಂದ್ರ ಅಲ್ಲಿ ಎಲ್ಲಾರು ಹಿಂದ್ ಕೇಳಲಿಕ್ಕೆ ಬರೋದಿಲ್ಲ. ನೀವು ಹಿಂದ್ ಬೀಳೋದು ಬಂದ್ ಮಾಡ್ರಿ. ಮತ್ತು ಅಪ್ಡೇಟ್ ಇರ್ರಿ. ಸ್ವಲ್ಪ ಮುಂದೆ ಹೋದ್ರೆ ಅಡ್ಡಿಲ್ಲ, ಹಿಂದ್ ಬೀಳ್ಬೇಡ್ರಿ, ಅಥವಾ ಜೊತೆಗಾರ ಇರ್ರಿ. ಕ್ಲಾಸ್ ಆಗಿ ಏನ್ ನಡೆದಿರ್ತದ. ಸೊ ದಟ್ ಈಸ್ ದ ಓನ್ಲಿ ಟ್ರಿಕ್. ನೀವು ಕಾನ್ಫಿಡೆನ್ಸ್ ಬೆಳ್ಕೊಳ್ಳಿಕ್ಕೆ, ಕಾನ್ಫಿಡೆನ್ಸ್ ಕಳ್ಕೊಳ್ಳಿಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಯ್ತು? ಸೊ ಇಲ್ಲಿ ಬರ್ತದ ಸೋಡಿಯಂ ಕಾರ್ಬೋನೇಟ್, ಅನದರ್ ಸಾಲ್ಟ್ ಬರೀತೀವಿ ನೋಡ್ರಿ. ಇದು ಗೊತ್ತಾ? ವಾಷಿಂಗ್ ಸೋಡಾದಾಗಿತ್ತು, ನೆನಪಾಯ್ತಾ? ನೋಡ್ರಿ ಬ್ಯಾಲೆನ್ಸ್ ಈಕ್ವೇಶನ್ 2Na ಸೋಡಿಯಂ ಕಾರ್ಬೋನೇಟ್ Na+1 CO3 -2 ಕ್ರಾಸ್ ದ ವೇಲೆನ್ಸಿ. ನೀವು ಚೆಕ್ ಮಾಡ್ಕೋರಿ. Na2CO3 ಫಾರ್ಮುಲಾ ರೈಟಿಂಗ್ ಸ್ಕಿಲ್ ಇಷ್ಟೊತ್ತಿಗೆ ಸ್ಪೀಡ್ ಆಗ್ಬೇಕು. ಇನ್ನಷ್ಟು ಅಸೈನ್ಮೆಂಟ್ ಕೊಡ್ತೀನಿ, ಮತ್ತೆ ಅವ್ನು ಪ್ರಾಕ್ಟೀಸ್ ಮಾಡಿ. ಸೊ ಇದಕ್ಕೆ ಕರಿತೀವಿ ನಾವು ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಎಷ್ಟು? ಎಣಸೋಣಿಗ 2 ಸೋಡಿಯಂ ಬ್ಯಾಲೆನ್ಸ್ಡ್. ಕಾರ್ಬನ್ 1 ಅಟಮ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ ಅಟಮ್ಸ್ ಆರ್ 2 2 2 2. ನೋಡ್ರಿ ಬ್ಯಾಲೆನ್ಸ್ ಆಗಿಲ್ಲ. ಎಷ್ಟು ನೋಡ್ರಿ? ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್, ಸಾರಿ ಸೋಡಿಯಂ. ನೋಡ್ರಿ ಸೋಡಿಯಂ 1 ಅಟಮ್ 2 ಅಟಮ್ ಬ್ಯಾಲೆನ್ಸ್ಡ್. ಕಾರ್ಬನ್ 1 ಅಟಮ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ ಎಣಿಸೋರು ಎಷ್ಟಾದ್ರು? 2 + 2 4. ಇಲ್ಲೇನ್ ತಗೋಬೇಕು ನಾನು? 2s2. ಹೈಡ್ರೋಜನ್ ಅಟಮ್ಸ್ ಆರ್ ಬ್ಯಾಲೆನ್ಸ್ಡ್. ಅಂಡ್ ಆಕ್ಸಿಜನ್ ಅಟಮ್ಸ್ ಎಣಿಸೋರು ಈಗ ಎಷ್ಟವ್ರಿ? 3 + 2 5. 3 + 2 5 and the equation is balance. ಇದೇನ್ ಪ್ರಾಡಕ್ಟ್ ಹೇಳ್ರಿ? ಸೋಡಿಯಂ ಕಾರ್ಬೋನೇಟ್. ಈ ತರ ಸಾಲ್ಟ್ ತಯಾರಾಗ್ತದೆ. ಸಾಲ್ಟ್ ಏನಿರ್ತಾವ ಅಂತಂದ್ರ, ಸಾಲ್ಟ್ಸ್ ಏನವ? ವಾಟ್ ದ ಸಾಲ್ಟ್ ಪ್ರಾಪರ್ಟೀಸ್ ಏನಿರ್ತಾವ? ಸಾಲ್ಟ್ಸ್ ಅದರಲ್ಲಿ ಏನಿರ್ತಾವ? ಟೇಸ್ಟ್, ಸಾಲ್ಟಿ ಇನ್ ಟೇಸ್ಟ್. ಉಪ್ಪು ಇರ್ತಾವ. ಲೈಕ್ ಓಷನ್ ವಾಟರ್ ಈಸ್ ಸಾಲ್ಟಿ ಇನ್ ಟೇಸ್ಟ್. ಅದ್ರ ಬಗ್ಗೆ ಸಲಾಯಿನ್ ಇನ್ ಟೇಸ್ಟ್, ಸಾಲ್ಟಿ ಇನ್ ಟೇಸ್ಟ್. ಒಂದೇದು ಸಾಲ್ಟ್ ಪ್ರಾಪರ್ಟಿ.
ಆಮೇಲೆ ಸೆಕೆಂಡ್ ಪ್ರಾಪರ್ಟಿ ಆಫ್ ದ ಸಾಲ್ಟ್ ಈಸ್ ನೋಡ್ರಿ ಮೇ ಟರ್ನ್ ನೋಡ್ರಿ ಮೇ ಬಿ ಅಸಿಡಿಕ್ ಆರ್ ಬೇಸಿಕ್ ವೆರಿ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಮೇ ಬಿ ಅಸಿಡಿಕ್ ಆರ್ ಬೇಸಿಕ್ ಬಹಳ ಇಂಪಾರ್ಟೆಂಟ್ ಮೇ ಬಿ ಅಸಿಡಿಕ್ ಆರ್ ಬೇಸಿಕ್ ಅಂದ್ರೆ ಅಸಿಡಿಕ್ ಆರ್ ಬೇಸಿಕ್ ಅದ್ರ ಅರ್ಥ ಏನು ಐದರ್ ಇಟ್ ಮೇ ಟರ್ನ್ ಲಿಟ್ಮಸ್ ಪೇಪರ್ ಏನ್ ಮಾಡಬಹುದು ಅಸಿಡಿಕ್ ಇದ್ರ ಇಟ್ ಮೇ ಚೇಂಜ್ ದ ಕಲರ್ ಟು ಬ್ಲೂ ಟು ರೆಡ್ ಬೇಸಿಕ್ ಇದ್ರ ರೆಡ್ ಟು ಬ್ಲೂ ಎರಡೂ ಮಾಡಬಹುದು ಹೆಂಗ್ರಿ ಅದು ಸಾಲ್ಟ್ ಈಗ ಈ ಸಾಲ್ಟ್ ಏನ್ ತಯಾರಾಗಿರ್ತದ ನೋಡ್ರಿ ಅದ್ರೊಳಗೆ ಯಾವ್ದು ಸ್ಟ್ರಾಂಗ್ ಅದ ಅನ್ನೋದು ಇಂಪಾರ್ಟೆಂಟ್ ನಾಳೆ ಅರ್ಥ ಆಯ್ತೇನ್ರಿ ಯಾವ್ದು ಸ್ಟ್ರಾಂಗ್ ಅದ ಅನ್ನೋದು ಅದು ಡಾಮಿನೇಟಿಂಗ್ ಬಂದ್ಬಿಡ್ತು ಅದು ಫ್ರಂಟ್ ಲೈನ್ ಬಂದ್ಬಿಡ್ತು ಸೊ ನೀವು ಹೋಗ್ರಿ ಒಂದೊಂದ್ ಮನೆ ಪೇರೆಂಟ್ಸ್ ಒಳಗ ಹೆಂಗಿರ್ತಾರ ಇಬ್ರು ಅವ್ರು ಅದ್ರಾಗ ಒಬ್ರು ಸ್ಟ್ರಾಂಗ್ ಇರ್ತಾರ ಒಬ್ರು ಇದಿರ್ತಾರ ಹಾ ಅದ್ರ ಮೇಲೆ ಆ ಮನೆ ಲೀಡರ್ ಯಾರಂತ ಗೊತ್ತಾಗ್ತದೆ ಒಂದು 5 ಮಿನಿಟ್ ಸೊ ಅವ್ರ ಮನ್ಯಾಗ ಗಂಡಸ್ರು ಮಾತಾಡ್ಕತ್ರ ಹೆಣ್ಮಕ್ಳು ಬಾಯನ ಹಾಕೋದ್ರ ಅಂದ್ರೆ ಅವ್ರು ಸ್ಟ್ರಾಂಗ್ ಇದ್ದಾರಂತ ಅಥವಾ ಇಲ್ಪ ಅವ್ರು ಗಂಡ್ಮಕ್ಳು ಮಾತಾಡ್ತದ ಅವ್ರು ತಿಳಿಯಂಗ್ಲಾಡ್ರಿ ಅಂತ ಅವ್ರಾಗ ಹೆಣ್ಮಕ್ಳು ಮಾತಾಡ್ಲಿಕ್ಕತ್ರ ಅಂತ ತಿಳ್ಕೊಬೇಕು ಅವ್ರು ಸ್ಟ್ರಾಂಗ್ ಇದ್ದಾರೆ ಸೊ ಯಾರು ಅದ್ರೊಳಗೆ ಡಾಮಿನೇಟಿಂಗ್ ಇರ್ತಾರ ಸೊ ಅವ್ರದ್ದು ಕಲರ್ ಚೇಂಜ್ ಅದ್ರದ್ದು ಇಫೆಕ್ಟ್ ಬರ್ತದ ಸೇಮ್ ಇಫ್ ದ ಬೇಸ್ ಈಸ್ ಸ್ಟ್ರಾಂಗ್ ಅವಾಗ ಮೇ ಬಿ ಅಸಿಡಿಕ್ ಬೇಸಿಕ್ ಆರ್ ಇವನ್ ನ್ಯೂಟ್ರಲ್ ವೆರಿ ಇಂಟ್ರೆಸ್ಟಿಂಗ್ ನ್ಯೂಟ್ರಲ್ ಮಜಾ ಅದ ಎರಡು ಸ್ಟ್ರಾಂಗ್ ಇದ್ವು ಅಂದ್ರೆ 50-50 ಬ್ಯಾಲೆನ್ಸ್ ಆಗ್ಬಿಟ್ಟಿರ್ತದೆ ಇಬ್ರು ಅಷ್ಟ ಜಾಣರ್ ಇದ್ದಾರೆ ಇಬ್ರು ಅಷ್ಟ ಕ್ಯಾಪೇಬಲ್ ಇದ್ದಾರ ಇಬ್ರು ಅಷ್ಟ ಇದ್ದಾರೆ ನೋಡಿ ಇಬ್ರು ಜಾಬ್ ಮಾಡ್ತಿರ್ತಾರ ಅಂತ ಸೇ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಬಾಯ್ ಅಂಡ್ ಗರ್ಲ್ ಇಬ್ರು ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಇಬ್ರು 50,000 ರೂಪಾಯಿ ಸ್ಯಾಲರಿ ತರ್ತಾರ ಅವಾಗ ಏನಾಯ್ತು ದೇ ಆರ್ ಈಕ್ವಲಿ ಸ್ಟ್ರಾಂಗ್ ಅಥವಾ ಅದ್ರಾಗ ಯಾರು ಹೆಚ್ಚಿಗೆ ಕಲ್ತಿರ್ತಾರ ಅಥವಾ ಯಾರು ಡಾಮಿನೇಟಿಂಗ್ ಇರ್ತಾರ ಹಂಗ ಸೊ ಡಿಪೆಂಡಿಂಗ್ ಅಪಾನ್ ವೆದರ್ ಅದು ಆಗ್ಬೋದು ಅಥವಾ ನ್ಯೂಟ್ರಲ್ ಆಗ್ಬೋದು ನೋ ಕಲರ್ ಚೇಂಜ್ ಆಗ್ಬೋದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರ ಇಲ್ಲದ ನೋಡಿ ಸೋಡಿಯಂ ಬೈಕಾರ್ಬೋನೇಟ್ ಅನ್ನೋದ ಬೇಸಿಕ್ ಅದ ಮಜಾ ನೋಡ್ರಿ ಸೋಡಿಯಂ ಬೈಕಾರ್ಬೋನೇಟ್ ಬೇಸಿಕ್ ಅದ ನಾ ಹೇಳ್ತೇವೆ ಸೋಡಿಯಂ ಕ್ಲೋರೈಡ್ ಅದ ನ್ಯೂಟ್ರಲ್ ಅದ ನಿಮಗೆ ಇಂಟ್ರೆಸ್ಟಿಂಗ್ ಹೇಳ್ತೇನೆ ನ್ಯೂಟ್ರಲ್ ಅದ ಸೋಡಿಯಂ ಕ್ಲೋರೈಡ್ ಈಸ್ ನ್ಯೂಟ್ರಲ್ ಬಿಕಾಸ್ ಇದರಲ್ಲಿ ಬಂದಂತ ಹೈಡ್ರೋಕ್ಲೋರಿಕ್ ಆಸಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ಎರಡು ಸ್ಟ್ರಾಂಗ್ ಇರ್ತಾವ ಹಿಂಗಾಗಿ ಇದ್ರ ಪ್ರಾಡಕ್ಟ್ ಏನದಲ್ಲ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಏನದಲ್ಲ ಹಿಂಗಾಗಿ ಅದು ನ್ಯೂಟ್ರಲ್ ಇರ್ತದೆ ಈಗ ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ಸ್ಟ್ರಾಂಗ್ ಅದ ಈ ಕಾರ್ಬೋನಿಕ್ ಆಸಿಡ್ ವೀಕ್ ಸ್ಟ್ರಾಂಗ್ ಬಗ್ಗೆ ಮುಂದೆ ಮಾತಾಡ್ತೀನಿ ಸದ್ಯಕ್ಕೆ ಮಾತಾಡೋದು ಇಷ್ಟ ತಿಳ್ಕೊಳ್ಳಿ ಇದು ಸ್ಟ್ರಾಂಗ್ ಅದ ಇದು ವೀಕ್ ಅದ ಹೀಗಾಗಿ ಯಾವ್ದು ಡಾಮಿನೇಟಿಂಗ್ ಆಗ್ತದ ಬೇಸಿಕ್ ವಿಲ್ ಬಿ ಡಾಮಿನೇಟಿಂಗ್ ನಾಳೆ ಗೊತ್ತಾಗ್ತದ್ರಿ ಅದ್ರಾಗ ಯಾವ್ದು ಸ್ಟ್ರಾಂಗ್ ಇರ್ತದ ಅದ್ರ ಮೇಲೆ ಅದು ನಿಮಗ ಡಿಸಿಷನ್ ತಗೋತದ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ತಗೋತೀನಿ ಅಲ್ಯೂಮಿನಿಯಂ ಕ್ಲೋರೈಡ್ ಅದ ತಗೋರಿ ಅಲ್ಯೂಮಿನಿಯಂ ಕ್ಲೋರೈಡ್ ಅಸಿಡಿಕ್ ಇರ್ತದ ಬೇಸಿಕ್ ಇರ್ತದ ನ್ಯೂಟ್ರಲ್ ಇರ್ತದ ಇದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಎರಡು ಆಸಿಡ್ಲೇ ಬಂದಿದೆ ಅದ್ರಾಗ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ವೀಕ್ ಇರ್ತದ ಹೈಡ್ರೋಕ್ಲೋರಿಕ್ ಆಸಿಡ್ ಸ್ಟ್ರಾಂಗ್ ಇರ್ತದೆ ಹೀಗಾಗಿ ಇದ್ರದ್ದು ಲಿಟ್ಮಸ್ ಪೇಪರ್ ಏನ್ ಕಲರ್ ಚೇಂಜ್ ಮಾಡ್ತಾರೆ ತಿಳ್ಕೊಂಡು ನಾ ಹೇಳದ್ ಗೊತ್ತಾಯ್ತಾ ಸೊ ಡಿಪೆಂಡಿಂಗ್ ಅಪಾನ್ ವೆದರ್ ಆಸಿಡ್ ಇಲ್ಲಿ ನೋಡ್ರಿ ಇದು HCl ಇಂದ ಬಂದಿರ್ತದ ಬೇಸ್ ಯಾವ್ದಿರ್ತದ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಬಂದಿರ್ತದ ಇಲ್ಲೇ ನೋಡ್ರಿ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಇರ್ತದ ಕಾರ್ಬೋನಿಕ್ ಆಸಿಡ್ ಇರ್ತದ ಇಲ್ಲೇ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಇರ್ತದ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತದ ನಿಮ್ಗೆ ಮಜಾ ಆಗ್ತದೆ ಇದು ವೀಕ್ ಬೇಸ್ ಇದು ಸ್ಟ್ರಾಂಗ್ ಆಸಿಡ್ ಆಮೇಲೆ ಏನ್ ಚೇಂಜ್ ಮಾಡ್ಬೇಕು ಕಲರ್ ಚೇಂಜ್ ಇದು ಸೊಲ್ಯೂಷನ್ ಏನ್ ಇರ್ಬೇಕು ಅಸಿಡಿಕ್ ಇರಬೇಕು ಕಲರ್ ಚೇಂಜ್ ಏನಾಗಬೇಕು ಬ್ಲೂ ಟು ರೆಡ್ ಇಲ್ಲ ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ಸ್ಟ್ರಾಂಗ್ ಇದು ವೀಕ್ ಅದ ಯಾವ್ದು ಸ್ಟ್ರಾಂಗ್ ಆತ ಬೇಸ್ ಸ್ಟ್ರಾಂಗ್ ಆತಂದ್ರ ಸೊಲ್ಯೂಷನ್ ಬೇಸಿಕ್ ಇರ್ತದೆ ಕಲರ್ ಚೇಂಜ್ ಇರುತ್ತೆ ಲಿಟ್ಮಸ್ ಪೇಪರ್ ರೆಡ್ ಟು ಬ್ಲೂ ಆಗ್ತದೆ ಐ ಹೋಪ್ ಯು ಆರ್ ಫಾಲೋಯಿಂಗ್ ಮೀ ಸೊ ಇಲ್ಲಿ ಬಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಆಲ್ಸೋ ಸ್ಟ್ರಾಂಗ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಆಲ್ಸೋ ಸ್ಟ್ರಾಂಗ್ ಅದಕ್ಕೆ ಕರಿತೀವಿ ನಾವು ಏನಂತ ಹೇಳಿ ನ್ಯೂಟ್ರಲ್ hope you understood clear to you so thus today we discussed about acids bases and salts ಸ್ವಲ್ಪ ಇನ್ನು radicals ಬಗ್ಗೆ ಸರಿಯಾಗಿ ನೋಡ್ಕೋರಿ ಆಮೇಲೆ ಏನೇನು ನಾನು ಫಸ್ಟ್ ಚಾಪ್ಟರ್ ನಾಗ ಕಲಿಸಿ ನಾನು ಸ್ವಲ್ಪ ರಿವಿಷನ್ ಮಾಡ್ಕೋತೀರಿ ಅಸೈನ್ಮೆಂಟ್ ಮುಗ್ದದು ಅಂಡ್ ಟೆಸ್ಟ್ ಮುಗ್ದದು ಹೀಗಾಗಿ ಅಸಿಡ್ ಬೇಸ್ ಸಾಲ್ಟ್ ಕಲಿಲಿಕ್ಕೆ ನಿಮಗೆ ಈಸಿ ಆಗ್ಲಿ ಅಂತ ಅವನ್ನೆಲ್ಲ ಬೇಸಿಕ್ ಇಷ್ಟು ಸೇರಿದ್ದು ಈಗ ಅದನ್ನ ನೀವು ಟಫ್ ಮಾಡ್ಕೋಬೇಡ್ರಿ ಇದನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೋರಿ ಸೊ next period we'll be talking about more things about acid base chemical properties of the acid and base ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ ಸೊ ಅವನ ಪ್ರಾಪರ್ಟೀಸ್ ಆಫ್